ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್. ವೀಕ್ಷಕರೇ, ಗೋಕಾಕ ತಾಲೂಕಿನ ಹುಣಸಾಳ ಗ್ರಾಮದಲ್ಲಿ ಇಂದು ಅತ್ಯಂತ ಭಕ್ತಿಭಾವ, ಗೌರವ ಹಾಗೂ ಸಾಮಾಜಿಕ ಸಂದೇಶ ನೀಡುವಂತಹ ಮಹತ್ವದ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ಗೋಕಾಕ ತಾಲೂಕಿನ ಹುಣಸಾಳ ಗ್ರಾಮದ ಶ್ರೀ ಸಿದ್ಧಲಿಂಗ ಕೈಲಾಶ್ರಮದ ಸಾನ್ನಿಧ್ಯದಲ್ಲಿ ಹಾಗೂ ಶ್ರೀಮತ್ ರಂಭಾಪುರಿ ಪೀಠದ ಶ್ರೀಗಳು ವೀರಸಿಂಹನಾದೇಶ್ವರ ಶ್ರೀ 1009 ಜಗದ್ಗುರು ಪ್ರಸನ್ನ ರೇಣುಕಾ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಗೌರವ ಡಾಕ್ಟರೇಟ್ ಪದವಿ ಪಡೆದ ಮಾಜಿ ಶಾಸಕ ಬಿಸಿ ಸರಿಕರ್ ಅವರಿಗೆ ಭವ್ಯ ಸನ್ಮಾನ ಹಾಗೂ ಸತ್ಕಾರ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಧಾರ್ಮಿಕ, ಸಾಮಾಜಿಕ ಹಾಗೂ ರಾಜಕೀಯ ಕ್ಷೇತ್ರದ ಅನೇಕ ಗಣ್ಯರು ಭಾಗವಹಿಸಿ ಸಮಾರಂಭಕ್ಕೆ ವಿಶೇಷ ಕಳೆ ತಂದರು. ವೇದಿಕೆಯಲ್ಲಿ ಮೊದಲು ಶ್ರೀಮತ್ ರಂಭಾಪುರಿ ಪೀಠದ ಜಗದ್ಗುರುಗಳಾದ ಪ್ರಸನ್ನ ರೇಣುಕಾ ಮಹಾಸ್ವಾಮಿಗಳು ಆಶೀರ್ವಚನ ನೀಡುತ್ತಾ ಸಮಾಜದಲ್ಲಿ ಸೇವೆ, ನಿಷ್ಠೆ ಹಾಗೂ ಪ್ರಾಮಾಣಿಕತೆಯ ಮೂಲಕ ಗುರುತಿಸಿಕೊಂಡವರಿಗೆ ಸಿಗುವ ಗೌರವವು ಇಡೀ ಸಮಾಜಕ್ಕೆ ಪ್ರೇರಣೆಯಾಗುತ್ತದೆ ಎಂದು ತಿಳಿಸಿದರು. ಬಿಸಿ ಸರಿಕರ್ ಅವರು ತಮ್ಮ ಸಾರ್ವಜನಿಕ ಜೀವನದಲ್ಲಿ ಶಿಕ್ಷಣ, ಸಾಮಾಜಿಕ ನ್ಯಾಯ ಹಾಗೂ ಜನಸೇವೆಗಾಗಿ ಮಾಡಿದ ಕಾರ್ಯಗಳು ಗೌರವ ಡಾಕ್ಟರೇಟ್ ಪದವಿಗೆ ಕಾರಣವಾಗಿವೆ ಎಂದು ಅವರು ಹೇಳಿದರು. ಅದೇ ವೇಳೆ ಶ್ರೀ ಸಿದ್ಧಲಿಂಗ ಕೈಲಾಶ್ರಮದ ಮಹಂತರು ಮಾತನಾಡಿ, ರಾಜಕೀಯ ಎಂದರೆ ಕೇವಲ ಅಧಿಕಾರವಲ್ಲ, ಅದು ಜನಸೇವೆಯ ಪವಿತ್ರ ಮಾರ್ಗವಾಗಬೇಕು. ಬಿಸಿ ಸರಿಕರ್ ಅವರು ತಮ್ಮ ಜೀವನದ ಮೂಲಕ ಅದನ್ನು ಸಾಬೀತುಪಡಿಸಿದ್ದಾರೆ ಎಂದು ಶ್ಲಾಘಿಸಿದರು. ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿ, ರೈತರ ಸಮಸ್ಯೆಗಳ ಪರಿಹಾರ, ಶಿಕ್ಷಣಕ್ಕೆ ನೀಡಿದ ಕೊಡುಗೆಗಳು ಇಂದಿಗೂ ಜನಮನದಲ್ಲಿ ಉಳಿದಿವೆ ಎಂದು ಅವರು ಹೇಳಿದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಮಾಜಿ ಶಾಸಕ ಬಿಸಿ ಸರಿಕರ್ ಅವರು, ಗೌರವ ಡಾಕ್ಟರೇಟ್ ಪದವಿ ಹಾಗೂ ಇಂತಹ ಮಹಾನ್ ಸಂತರ ಸಾನ್ನಿಧ್ಯದಲ್ಲಿ ದೊರಕಿದ ಸನ್ಮಾನವು ತಮ್ಮ ಜೀವನದ ಅತ್ಯಂತ ಅಮೂಲ್ಯ ಕ್ಷಣವಾಗಿದೆ ಎಂದು ಭಾವೋದ್ರಿಕ್ತವಾಗಿ ಹೇಳಿದರು. ನಾನು ಮಾಡಿದ ಸೇವೆ ಜನರಿಗೆ ಉಪಯೋಗವಾಗಿದೆ ಎಂಬ ತೃಪ್ತಿಯೇ ನನಗೆ ದೊರಕಿದ ದೊಡ್ಡ ಗೌರವ. ಈ ಗೌರವವನ್ನು ನನ್ನ ಕ್ಷೇತ್ರದ ಜನತೆಗೆ, ಬೆಂಬಲಿಸಿದ ಕಾರ್ಯಕರ್ತರಿಗೆ ಹಾಗೂ ನನ್ನ ಕುಟುಂಬದ ಸದಸ್ಯರಿಗೆ ಅರ್ಪಿಸುತ್ತೇನೆ ಎಂದು ಅವರು ಹೇಳಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಗಣ್ಯರು ಮಾತನಾಡಿ, ಬಿಸಿ ಸರಿಕರ್ ಅವರು ರಾಜಕೀಯ ಜೀವನದ ಹೊರತಾಗಿಯೂ ಸಮಾಜಮುಖಿ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿದ್ದು, ಯುವಜನತೆಗೆ ಮಾರ್ಗದರ್ಶಕರಾಗಿದ್ದಾರೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಇಂತಹ ವ್ಯಕ್ತಿಗಳನ್ನು ಗೌರವಿಸುವ ಮೂಲಕ ಮುಂದಿನ ತಲೆಮಾರಿಗೆ ಉತ್ತಮ ಸಂದೇಶ ನೀಡಬಹುದು ಎಂದು ಹೇಳಿದರು. ಕಾರ್ಯಕ್ರಮದ ಅಂತ್ಯದಲ್ಲಿ ಭಕ್ತಿಗೀತೆಗಳು, ಆಶೀರ್ವಚನ ಹಾಗೂ ಪ್ರಸಾದ ವಿತರಣೆಯೊಂದಿಗೆ ಸಮಾರಂಭವು ಭಕ್ತಿಭಾವದ ವಾತಾವರಣದಲ್ಲಿ ಸಮಾಪ್ತಿಯಾಯಿತು. ಹುಣಸಾಳ ಗ್ರಾಮದಲ್ಲಿ ನಡೆದ ಈ ಸನ್ಮಾನ ಸಮಾರಂಭವು ಧರ್ಮ, ಸಮಾಜ ಮತ್ತು ಸೇವೆಯ ಸಂಗಮವಾಗಿ ಎಲ್ಲರ ಮನಸ್ಸಿನಲ್ಲಿ ವಿಶೇಷ ಸ್ಥಾನ ಪಡೆದಿತು. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನೋಡ್ತಾ ಇರಿ, ಇದು ನಿಮ್ಮ ಸಮತಾ ಪಬ್ಲಿಕ್ ನ್ಯೂಸ್. ನಮಸ್ಕಾರ. ಡಾಕ್ಟರೇಟ್ ಪಡೆದ ಪ್ರಯುಕ್ತ ವಿಶೇಷ ಸನ್ಮಾನ ಸನ್ಮಾನ್ಯ ಶ್ರೀ ಬಿಸಿ ಸರ್ಕರ್, ಮಾಜಿ ಶಾಸಕರು, ರಾಯಬಾಗ್. ಇದೇ ಸಂದರ್ಭದಲ್ಲಿ ಜಗಳೂರಿನ ಮಾಜಿ ಸಚಿವರ ಸುಪುತ್ರರು ನಮ್ಮ ಸನ್ಮಾನ್ಯ ಶ್ರೀ ಬಿಸಿ ಸರ್ಕರಿ ಅವರಿಗೆ ಜಗದ್ಗುರು ಮಹಾಸನ್ನಿಧಿಯವರ ಸಮ್ಮುಖದಲ್ಲಿ ನಾವು ಕೂಡ ಗೌರವ ಸತ್ಕಾರವನ್ನು ಮಾಡುತ್ತೇವೆ ಅನ್ನುವ ಮನೋಭಿಲಾಷೆಯನ್ನು ಇಟ್ಕೊಂಡಿದ್ದಾರೆ. ಮಾಡಲೇಬೇಕಿತ್ತು. ವಕೀಲ್ ಸಾಹೇಬ್ರಿಗೆ ಅಂದ್ರೆ ವಕೀಲ್ ಸಾಹೇಬ್ರಿಗೆ ಯಾಕೋ ನಮಗೆ ನೀಗಲ್ರಿ ಅಂತ ಅವರು ಒಂದ್ ಮಂದಿರ ಮಾತಿಗೆ ಇವತ್ತಿನ ತನ ಕೆಲಸ ನಿಂತಿಲ್ಲ. ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಅಭಿನಂದಿಸಿದರು. ಅವರ ಗುಣವೈಶಿಷ್ಟ್ಯ ಅದು. ಹೀಗಾಗಿ ಬಹಳ ಆನಂದ ಅನಿಸ್ತ ನಮ್ಗ. ಸುಧಾರ ಮಠದಲ್ಲಿ ಬಹಳಷ್ಟು ಕೆಲಸವನ್ನ ಮಾಡ್ತಾ ಇದ್ದಾರೆ ಅವರು. ಇಡೀ ಸುಧಾರ ಮಠದ ಸತ್ಪತ್ತಾದಿಗಳು ಶಿವಾಚಾರ್ಯ ಶಿಖಾಮಣಿ ಯೋ ವೀರಶೈವ ಸಿದ್ಧಾಂತಂ ಸ್ಥಾಪಯಾಮಾಸ ಭೂತಲೆ. ಬೆಟ್ಟವು ನಿನ್ನದೇ, ಬಯಲು ನಿನ್ನದೇ,
ಹಬ್ಬಲಿ ಎಲ್ಲೆಡೆ ಪ್ರೀತಿ, ಹಬ್ಬಲಿ ಎಲ್ಲೆಡೆ ಪ್ರೀತಿ, ನೆರಳೋ ಬಿಸಿಲೋ ಎಲ್ಲವೂ ನಿನ್ನದೇ, ನೆಲೆಸಲಿ ಎಲ್ಲೆಡೆ ಶಾಂತಿ, ನೆಲೆಸಲಿ ಎಲ್ಲೆಡೆ ಶಾಂತಿ. ಮೂಡಲಗಿ ತಾಲೂಕಿನ ಶ್ರೀ ಸಿದ್ಧಲಿಂಗ ಕೈವಲ್ಯಾಶ್ರಮದಲ್ಲಿ ಸಂಯೋಜಿಸಿದಂಥ ಸತ್ಸಂಗ ಸಮ್ಮೇಳನದ ಅಪೂರ್ವ ಸಮಾರಂಭದಲ್ಲಿ ನೇತೃತ್ವ ವಹಿಸಿ ಮಾರ್ಗದರ್ಶನ ನೀಡಿದಂಥ ಹುಕ್ಕೇರಿ ಸಂಸ್ಥಾನ ಹಿರೇಮಠದ ಶ್ರೀ ಶಟಸ್ಥಲ ಬ್ರಹ್ಮ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳವರೇ, ಸಿದ್ಧಲಿಂಗ ಕೈವಲ್ಯಾಶ್ರಮದ ಧರ್ಮಾಧಿಕಾರಿಗಳಾದ ಶ್ರೀ ನಿಜಗುಣ ಸ್ವಾಮೀಜಿಯವರೇ, ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಆಧ್ಯಾತ್ಮ ಜೀವಿಗಳೇ, ಸುದ್ದಿ ಮಾಧ್ಯಮದ ಪ್ರತಿನಿಧಿಗಳವರೇ, ಸಂಗೀತ ಕಲಾವಿದರೇ, ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಸಮಸ್ತ ಧರ್ಮಾಭಿಮಾನಿಗಳೇ, ತಾಯಂದಿರೇ ಮತ್ತು ಮಕ್ಕಳೇ, ಹುಣಸಾಳ ಗ್ರಾಮದ ಚಾರಿತ್ರಿಕ ಇತಿಹಾಸದಲ್ಲಿ ಇವತ್ತಿನ ಈ ದಿನ ಒಂದು